ನಾನು ನಮ್ಮದು ಕೂಡ ಹಾಗೆ ನಮ್ಮ ಮಕ್ಕಳನ್ನು ನಾವೆಲ್ಲ ಕೂಡ ಬೇರೆಲ್ಲ ಕಡೆ ಕರ್ಕೊಂಡು ಹೋಗ್ತೇವೆ. ಅದರ ಜೊತೆಯಲ್ಲಿ ಅಟ್ಲೀಸ್ಟ್ 1 to 3 ಮಂತ್ಸ್ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಬೇಕು. ಪೇಷಂಟ್ನವರನ್ನೆಲ್ಲ ತೋರಿಸ್ಬೇಕು. ಇವತ್ತು ಅವರಿದ್ದಾರೆ, ನಾವೇನು ಹೆಚ್ಚು ಕಮ್ಮಿ ಆದರೆ ಈ ಪರಿಸ್ಥಿತಿ ನಾವು ಬಂದು ಬೀಳ್ತೇವೆ. ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಸೆಲೆಬ್ರಿಟಿಗಳು ಬಂದು ಎಂಥ ಆ್ಯಕ್ಷನ್ ಕೂಡ ಮಾಡ್ತಾರೆ. ಐಸೋಲಿ ಮಲಗಿದ್ದಾರೆ, ಅವರಿದ್ದಾರೆ ಇಲ್ಲಿ, ಅವ್ರು ಬಂದು ಬಿಲ್ ಕಟ್ತಾರೆ. ತಂದೆ ತಾಯಂದಿರು ಮತ್ತು ಅವರು ಮಾತ್ರ ಬಾಕಿ. ಐಸೋಲಿ ಒಬ್ಬನ ಪಕ್ಕದಲ್ಲಿ ಇರುವುದಿಲ್ಲ ನಮ್ಮ ಜೊತೆ ನಿದ್ದವರು. ಎಂಥ ಮಾತು. ನನಗೆ ನೀವು ಹೇಳಿದ ಪಾಯಿಂಟ್ ತುಂಬ ಅದ್ಭುತವಾದ ಪಾಯಿಂಟು ಸರ್. ನೀವು ಹೇಳಿದಂಥ ಸಂದರ್ಭದಲ್ಲಿ ನನಗೆ ಮತ್ತೊಂದು ಜ್ಞಾಪಕ ಆಯಿತು. ಅದು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಸ್ಟೇಟ್ಮೆಂಟ್ ಇದೆ. ಅಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದ್ದಂಥ ಗೊಂದಲ, ಈ ಪಾನ್ ಪರಾಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದ್ದಂಥ ಗೊಂದಲ, ಎಲ್ಲೋ ಒಂದು ಕಡೆಗೆ ಏನು ಗೊಂದಲ ಸೃಷ್ಟಿ ಮಾಡ್ತಾ ವ್ಯವಸ್ಥೆ, ಅಥವಾ ಏನಾದರೂ ನೀವೇ ಗೊಂದಲಕ್ಕೊಳಗಾದ್ರ, ಅಥವಾ ಏನಾದರೂ ಇದ್ರ ಹಿಂದಿರುವಂಥ ದೊಡ್ಡ ಲಾಬಿ ಇದೆಯಲ್ಲ, ಅದೇನಾದರೂ ಕೆಲಸ ಮಾಡ್ತಾ ಏನು ಸರ್? ನಮಗೆ ಯಾವುದೇ ಗೊಂದಲ ಇಲ್ಲ, ಭಾಳ ಕ್ಲಾರಿಟಿ ಇದೆ. ನಾನು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಕೂಡ ನಾನು ಹೇಳಿದ್ದೇನೆ, ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಯಾಕೆಂತೇಳಿದರೆ ನಾವು ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. 2014 ನಾನು 2013 ನನ್ನ ಫಸ್ಟ್ ಹೆಲ್ತ್ ಮಿನಿಸ್ಟರ್ದಾಗ ಫಸ್ಟ್ ತೀರ್ಮಾನವೇ ಗುಡ್ಕ ಬ್ಯಾನ್. ಆವಾಗ ಇದಕ್ಕಿಂತ ಜಾಸ್ತಿ ಪ್ರೆಷರ್ ಆಡಳಿತ ಪಕ್ಷದಿಂದ ಪ್ರತಿಪಕ್ಷದಿಂದ. ನಾನು ಫಸ್ಟ್ ಎಷ್ಟು ನನಗೆ ಟೀಕೆ ಅಂತ ಹೇಳಿದರೆ ಇವರಿಗೇನು ಹುಡುಗನಿಗೇನು ಗೊತ್ತಿಲ್ಲ, ಈಗ ಹೆಲ್ತ್ ಮಿನಿಸ್ಟ್ರ್ ಕೊಟ್ಟು ಈ ರೀತಿಯೆಲ್ಲ ಆಗಿದೆ ಅಂತ ಹೇಳಿ ಕೂಡ ಮಾಡ್ತಾ ಇರ್ತಿದ್ರು. ಅವತ್ತು ಬಹುಶಃ ಈ ಚರ್ಚೆ ಆಗಿ ಅಸೆಂಬ್ಲಿಯಲ್ಲಿ ಭಾಳ ಚರ್ಚೆ ಇದರ ಬಗ್ಗೆ 2 days ಚರ್ಚೆ ಆಯಿತು, ಎಲ್ಲರೂ ಮಾತಾಡಿದರು. ನಾನು ಉತ್ತರ ಕೊಡಬೇಕು ಇದಕ್ಕೆ. ಮುಖ್ಯಮಂತ್ರಿಗೂ ಸಿದ್ದರಾಮಯ್ಯ ಫುಲ್ ಸಪೋರ್ಟ್ ನಮಗೆ ಅದಕ್ಕೆ. ಇದರಲ್ಲಿ ಮಾಧ್ಯಮದ ಕೂಡ ಕಂಪ್ಲೀಟ್ ಅದಕ್ಕೆ ನಿಮ್ಮೆಲ್ಲ ಸೇರಿಕೊಂಡು ಅದಕ್ಕೆ ಬೆಂಬಲ ಕೊಟ್ಟರು, ಮಾಡಿದ ಕರೆಕ್ಟ್ ಅಂತ ಹೇಳಿಕೊಂಡು. ಫಸ್ಟ್ ಡೇ ಮುಖ್ಯಮಂತ್ರಿ ಅವತ್ತು ಮುಖ್ಯಮಂತ್ರಿ ಅಂದವರು ಗೊಂದಲ ಪಟ್ಟರು. ಈ ಮಂತ್ರಿಗಳು ಬೇರೆ ಶಾಸಕರು ಬೇರೆ ಬೇರೆ ರೀತಿ ಹೇಳುವಾಗ ಏನು ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ. ಮತ್ತು ಮಾಧ್ಯಮದಲ್ಲಿ ಬಂದಂಥ ರಿಯಾಕ್ಷನ್ ಎಲ್ಲ ನೋಡಿಕೊಂಡು ಇಲ್ಲ ಡಿಸಿಷನ್ ವಾಸ್ ಕರೆಕ್ಟ್ ಅಂತೇಳಿ ಹೇಳಿದರು. ಮತ್ತು ಚರ್ಚೆ ಆಯಿತು. ಚರ್ಚೆ ಸಂದರ್ಭ ಮಧ್ಯಾಹ್ನ ನನ್ನ ಕರೆಸಿ ಕೇಳಿದರು ಮುಖ್ಯಮಂತ್ರಿಯವರು, ಆನ್ಸರ್ ಎಲ್ಲ ಪ್ರಿಪೇರ್ ಆಗಿದೆಯಲ್ಲ, ಎಲ್ಲ ಕರೆಕ್ಟ್ ಉಂಟು, ಏನು ಅಸಿಸ್ಟೆನ್ಸ್ ಎಲ್ಲ ಬೇಕಾ ಅಂತೇಳಿ. ಇಲ್ಲ ಸರ್ ಪ್ರಿಪೇರ್ ಆಗಿದೆ ಅಂತ ಹೇಳಿದೆ. ಸೊ ಅದಾದ ನಂತರ ನಾನು ಉತ್ತರ ಕೊಟ್ಟೆ ಅಸೆಂಬ್ಲಿಯಲ್ಲಿ ಇದಕ್ಕೆ. ಆ ಉತ್ತರ ಕೊಟ್ಟ ನಂತರ ಎಲ್ಲರೂ ಕೂಡ ಅದನ್ನು ಅಭಿನಂದಿಸಿದ್ರು. ಯಾರು ಅಪೋಸಿಷನ್ ಟೀಕೆ ಮಾಡಿದಾರ ಅವರು ಕೂಡ ಅಭಿನಂದಿಸಿದ್ರು. ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇವತ್ತು ಭಾಳ ಹೆಮ್ಮೆಯಿಂದ ಅದನ್ನು ಅಭಿನಂದಿಸೋ ಕೆಲಸ ಆಯಿತು. ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ಅಡಿಕೆ ಬೆಳೆಗೆ ತೊಂದರೆನೇ ಇಲ್ಲ. ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗಬೇಕಾದ್ರೆ ಇವತ್ತಿಂದ ನಾಳೆಗೆ ಈ ಜನಪ್ರತಿನಿಧಿಗಳಿಗೆ ಶಾಸಕರು ಹೇಗೆ ಗೊತ್ತಾಗ್ತದೆ? ನಾವೇನು ತಜ್ಜರು ಅದರದ್ದು? ಹೋಗಲಿ, ಹೆಂಗೆ ನಷ್ಟ ಆಗಲ್ಲ ಅಂತೀರಿ ತಾವು ಅಡಿಕೆ ಬೆಳೆಗಾರರಿಗೆ? ನೋಡಿ, ನಷ್ಟ ಆಗಬೇಕಾದ್ರೆ ಕ್ಯಾಂಪ್ಕೋದವ್ರು ಬಂದು ಹೇಳಬೇಕಿತ್ತು ನಮಗೆ. ಅಡಿಕೆಯಲ್ಲಿ ದೊಡ್ಡ ಮಟ್ಟದ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ ಇದ್ರ ಬಗ್ಗೆ ಗೊತ್ತಿರೋರು ಯಾರು? ಕ್ಯಾಂಪ್ಕೋ ಸೊಸೈಟಿಯವರು. ಅದಕ್ಕಿಂತ ದೊಡ್ಡವರು ಯಾರದಿದ್ದಾರಾ? ಇಲ್ಲ. ಅವರು ಅಥವಾ ಬೇರೆ ಸಂಘ ಸಂಸ್ಥೆಯವರು ಬಂದು ಹೇಳಬೇಕು. ಬೆಳೆಗಾರರು ಯಾರು ಒಬ್ಬರಾದ್ರು ಹೇಳಿದ್ದಾರೆ ಒಂದು ಸಂಘದವರು? ಯಾರು ಕೂಡ ಇವತ್ತು ಹೇಳಿಲ್ಲ. ಮತ್ತು ಈ ಕಂಪೆನಿಗೆಲ್ಲ ಬರ್ತದಲ್ಲ, ಯಾರು ಈ ಲೋ ಕ್ವಾಲಿಟಿಯಲ್ಲಿ, ನಾನು ಪಾನ್ ಮಸಾಲೆಗೆ ನಮ್ಮ ವಿರುದ್ಧ ಅಲ್ಲ, ಬರೀ ಅಡಿಕೆಗೆ ಸಂಬಂಧಪಟ್ಟಾಗೆ ಕೊಡಲಿ. ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನಿಕೋಟಿನ್ ಮಿಕ್ಸ್ ಮಾಡೋದು, ಗುಡ್ಕ ಮಿಕ್ಸ್ ಮಾಡೋದು, ಇದಕ್ಕೆ ನಾವು ಸ್ಪಷ್ಟವಾಗಿ ವಿರುದ್ಧ. ಅದನ್ನು ಅಂಥವ್ರು ನಾವು ಬಿಡೋದು ಅಂತ ಹೇಳಿದ್ದೆ. ಯಾಕೆಂದರೆ ಬರೀ ಅದರ ಆ್ಯಡಿಗೆ ಬರುವಂಥವ್ರಿಗೇ ಅವ್ರು ಕೊಟ್ಟಿರುವಂಥ ಹಣ ಸರಿಸುಮಾರು 1000 ಕೋಟಿ. ಮತ್ತು TV ಆ್ಯಡು, ಪೇಪರ್ ಆ್ಯಡು ಅದನ್ನೆಲ್ಲ ಬಿಟ್ಟು ನಾನು ಹೇಳ್ತಾ ಇರೋದು, ಅದಕ್ಕೆ ಖರ್ಚು ಮಾಡಿರುವಂಥದ್ದು. ಬರೀ ಅವ್ರಿಗೆ ಕೊಟ್ಟಿರೋದು ಯಾರ್ಯಾರು ರೂಪದರ್ಶಿಗಳು ಅದರಲ್ಲಿ ಬಂದಿದ್ದಾರೆ, ಸಿನಿಮಾ ನಟರು, ಅವ್ರಿಗೆ ಕೊಟ್ಟಿರೋದೇ 1000 ಕೋಟಿ. ಸೊ ಇಂಥ ಸಂದರ್ಭದಲ್ಲಿ ಹೆಂಗೆ ಮೈಮೇಲೆ ಹೇಳ್ಕೊಳಕ್ಕೆ ಸಾಧ್ಯ ಅದನ್ನ ಅಂತ. ಯಾಕೆ ನಾವು ಅದನ್ನೇ ನಮ್ಮ ವಿರುದ್ಧ ಯಾರಿದಂದ್ರೆ ನೋಡೋದೇ ಇಲ್ಲ. ನಾವು ಯಾವ ಪರವಾಗಿರಬೇಕು ಅದು ಮಾತ್ರ ಅವ್ರು ಮಾತ್ರ ನೋಡುವಂಥದ್ದು. ಸೊ ನಾವು ಈ ರೋಗಿಗಳನ್ನು ನೋಡಿ, ಈ ಬರುವಂಥ ಪ್ರಾಬ್ಲಮ್ ನೋಡಿ ನಾವು ಇವತ್ತು ತೀರ್ಮಾನ ನಾವು ತಗೊಂಡಿದ್ದೇವೆ. ನಾನು ಹೇಳಿದೆ ಕೆಲವು ಶಾಸಕರ ಮಿತ್ರರಿಗೆ ಯಾರು ಇದರ ಬಗ್ಗೆ ಮಾತಾಡಿದರು, ನೀವು ಒಮ್ಮೆ ಹೋಗಿ ಕಿದ್ವಾಯಿ ಮತ್ತು ನಿಮ್ಮೆನ್ಸಲ್ಲಿ ಹೋಗಿ ನಿಲ್ಲಿ, ಅಲ್ಲಿ ನಿಮ್ಮ ಕಣ್ಣಲ್ಲಿ ನೀರಲ್ಲ ರಕ್ತ ಬರ್ತದೆ, ಅದನ್ನು ನೋಡಿಕೊಂಡು ಮತ್ತೆ ನಾನು ಮಾತಾಡಿ ಅಂತ ನಾನು ಹೇಳಿದ್ದೆ. ಮತ್ತು ಇವರಿಗೆ ಬರುವಂಥದ್ದೆಲ್ಲ ಕೂಡ ನೇಪಾಳ ಮತ್ತು ಬಾಂಗ್ಲಾದೇಶದ ಬಂದು ರಿಜೆಕ್ಟ್ ಬಿಸಾಡದಂಥ ಇದೆಲ್ಲ ಯಾವುದನ್ನು ಯೂಸ್ ಮಾಡ್ತಾರೆ ಇವರು, ಈ ಎಲ್ಲ ಕಂಪನಿಗಳು. ನೇಪಾಳ ಬಾಂಗ್ಲಾದೇಶದಿಂದ ಬರುವಂಥ ರಿಜೆಕ್ಟೆಡ್ ಇದೆಯಲ್ಲ, ಇದು ಓನ್ಲಿ 10% 20% ಅದು ಕರೆಕ್ಟ್ ಅಡಿಕೆ ಹೋಗೋದು. ನನಗೆ ಮಾಹಿತಿ ಪ್ರಕಾರ ಮೋರ್ ದೆನ್ 60% ಈ ಬಿಸಾಡಿದಂತಹ ಈ ಅಡಿಕೆ ಇರ್ತದೆ, ಯೂಸ್ಲೆಸ್. ಅದಂತಂದು ಕ್ರಶ್ ಮಾಡಿ ಅದಕ್ಕೆ ಮದ್ದುಗಿದ್ದೆಲ್ಲ ಆಗಿ ಜನರಿಗೆ ಏನು ತಿನ್ನುವಾಗ ಏನಂತ ತಿಂತಾರಂತೇಳಿ ಇವರು ದುರಂತ ಸರ್. ಅದನ್ನು ಕೆಮ್ಮಿ ಮಾಡಿಕೊಂಡು ಇವರಿಗೆ ತಿನ್ನೋದು, ಮತ್ತು ಇವ್ರಿಗೆ ರೋಗ ಬರ್ತಾ ಇರ್ತದೆ. ಅದು ಅಷ್ಟು ಕ್ವಾಲಿಟಿ ಆರೋಗ್ಯ ಅದು ಮಾಡ್ತಲ್ವ.
ರಿಜೆಕ್ಟೆಡ್ ಕ್ವಾಲಿಟಿ, ವೇಸ್ಟ್ ಆದ ಕ್ವಾಲಿಟಿ ಅದನ್ನು ಇಲ್ಲಿ ತಂದು ಕಡಿಮೆ ರೇಟಿಗೆ ತಂದು ಅದಕ್ಕೆ ಮಿಕ್ಸ್ ಮಾಡಿ ಮತ್ತೆ ಇವರು 1,000 ಕೋಟಿ ಕೊಡೋದೇನು ಇಲ್ಲಿ ಸೆಲೆಬ್ರಿಟಿಗೆ? ಅಲ್ಲ, ಇನ್ನೊಂದು ಸಂಗತಿ ಹೇಳ್ತೀನಿ. ನಿಮಗೆ ಕಷ್ಟ ಅದಕ್ಕೆ ಉತ್ತರ ಕೊಡೋಕ್ಕೆ ನನಗೆ ಗೊತ್ತಿದೆ. ನೀವು ಪಾನ್ ಪರಾಗ್ ಇದನ್ನೆಲ್ಲ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರಿ ನೀವು, ಅಂದರೆ ನಿಕೋಟಿನ್ ಇರುವಂಥದ್ದು, ಈ ಹೊಗೆ ಸೊಪ್ಪು ಇರುವಂಥದ್ದು ಅದನ್ನೆಲ್ಲ ಬ್ಯಾನ್ ಮಾಡ್ತೀನಿ ಅಂತ. ಬಹಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕದ ಶಾಸಕರುಗಳಿದಾರಲ್ಲ, ಅವರೇ ಜಿಗಿತಾ ಇರ್ತಾರೆ. ಹೌದು, ಬಹಳಷ್ಟು ಜನ. ನಾವು ಏನಾದರೂ ಬಿಡಿಸೋದಾದ್ರೂ ಫಸ್ಟ್ ಅವರಿಂದ ಬಿಡಿಸ್ಬೇಕು, ಅದಾಗತ್ತಾ ಅಂತ. ಇನ್ನು ಅವರು ಒಪ್ಕೊಳ್ಳೋ ಸಾಧ್ಯನಾ ಸರ್? ಇಲ್ಲ, ಅವರಿಂದ ನೀವು ಬ್ಯಾನ್ ಮಾಡ್ತೀರಿ ಅಂತಂದ್ರೆ ಹಿಂದಿಂದಲೂ ಕೂಡ ಇವತ್ತು ಅವ್ರಿಗೊಂದು ಅಭ್ಯಾಸ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ಯಂಗರ್ ಜನ್ರೇಷನ್, ಸ್ಟೂಡೆಂಟ್ ಜನ್ರೇಷನ್ ಅದರಿಂದ ಮುಕ್ತವಾಗಲಿ ಬೇಕು. ಒಮ್ಮೆ ಅಭ್ಯಾಸ ಆದ ನಂತರ ಇದು ಬಿಡಿಸ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ನಾನು ಗುಡ್ಕ ಬ್ಯಾನ್ ಮಾಡಿದಾಗ ಎಷ್ಟೋ ಜನ ಬೈದರು, ಎಲ್ಲ ಸರಿ ಇತ್ತು ನೀನು ಬಂದು ಇದೊಂದು ಸ್ಟಾರ್ಟ್ ಮಾಡಿದ್ದಾರೆ ನಮಗೆ ಅಂತೇಳಿ ಬೈವರಿದ್ರು. ಆಗ ಜಾಸ್ತಿ ಇತ್ತು, ನಿಮ್ಗೆ ಗೊತ್ತಿಲ್ಲ. ಎಲ್ಲ ಯಾವುದೇ ನೀವು ಹೋಟೆಲ್ಗೆ ಎಲ್ಲ ಗೋಡೆಯಲ್ಲಿ ವಿಧಾನಸೌಧ ಅಲ್ಲಿ ಕೆಂಪು ಇತ್ತು, ಅದಲ್ಲೇ ಕೂಡ ಬಂದಾಗಿದೆ ಈಗ. ಮುಂಚೆ ತಿನ್ನೋದು ಅಲ್ಲಿ ಉಗಿಯೋದು, ಅದು ಭಾಳಷ್ಟು ಕಡಿಮೆ ಆಗುವಂಥ ಪರಿಸ್ಥಿತಿ ಆಗಿದೆ. ನಾವೊಂದು ವರದಿ ಪ್ರಸಾರ ಮಾಡಿದ್ವಿ ಈ ಉತ್ತರ ಕರ್ನಾಟಕದ ಒಂದು ಆಸ್ಪತ್ರೆ, ಅದು ಏನು ಹೆರಿಗೆ ಆಸ್ಪತ್ರೆ. ಅಲ್ಲಿ ತಾಯಿ ಆರೋಗ್ಯ ಹೆಂಗಿರುತ್ತೆ, ಮಗುವಿನ ಆರೋಗ್ಯ ಹೆಂಗಿರುತ್ತೆ ಗೊತ್ತಿದೆ. ಇಡೀ ಗೋಡೆ, ಇಡೀ ಕಿಟಕಿ ಎಲ್ಲವೂ ಕೂಡ ಹೆಂಗೆ ಗೊತ್ತಾ ಸರ್, ಈ ಉಗಿದು ಅದನ್ನು ತಿಪ್ಪೆ ಮಾಡಿಬಿಟ್ಟಿದ್ರು ನೋಡಿ, ಆ ಥರದ್ದು. ಹಿಂಗಾಗ್ಬಿಟ್ರೆ ಸಮಾಜ ಹೆಂಗೆ ಸರ್ ಉದ್ಧಾರ ಆಗುತ್ತೆ? ಖಂಡಿತವಾಗಿಯೂ. ಹೀಗಾಗಿ ನಾನು ಹೇಳ್ತೀನಿ, ವಿಧಾನಸೌಧದಿಂದಲೇ ಮೊದಲು ಬದಲಾವಣೆ ಪರ್ವ ಶುರು ಆಗಬೇಕು ಅಂತ. ಫಸ್ಟ್ ಏನು ಅಂದರೆ, ಪ್ರಮಾಣವಚನ ಸ್ಪೀಕರ್ ಆದಮೇಲೆ ಬಂದು ಸ್ಪೀಕರ್ ಎದುರುಗಡೆ ಪ್ರಮಾಣವಚನ ತೆಗೋತಾರಲ್ಲ ಸರ್, ಆವಾಗ ನಾನು ನಿಜವಾಗ್ಲೂ ಬೀಡಿ ಸೇದಲ್ಲ, ಸಿಗರೇಟ್ ಸೇದಲ್ಲ, ಎಣ್ಣೆ ಹೊಡಿಯಲ್ಲ, ಪಾನ್ ಪರಾಗ್ ತಿನ್ನಲ್ಲ ನಾನು ಅನ್ನೋದು ಬಂದುಬಿಟ್ರೆ ಒಂದಷ್ಟು ಬದಲಾವಣೆಯ ಪರ್ವ ಶುರು ಆಗುತ್ತೆ ಅನ್ನುವಂಥದ್ದು.